ನಮಸ್ಕಾರ ವೀಕ್ಷಕರೇ. ಬಂಗಾಳದ ಎರಡನೇ ಹಂತದ ಚುನಾವಣೆಗೆ ಒಂದು ದಿನ ಮಾತ್ರ ಬಾಕಿ ಇರೋದು. ಮೊದಲ ಹಂತದ ಮತದಾನದ ಬಳಿಕ ಆತ್ಮವಿಶ್ವಾಸ ತೋರಿಸಿದ ಬಿಜೆಪಿ ಈಗ ಎರಡನೇ ಹಂತಕ್ಕೆ ಹೊಸ ಸ್ಟ್ರಾಟಜಿ ಮಾಡ್ತಾ ಇದೆ. ಟಿಎಂಸಿಯನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಕಮಲಪಾಳಯ್ಯ ಮುಂದಾಗಿದೆ. ಮಮತಾ ಬ್ಯಾನರ್ಜಿ ಪಕ್ಷ ಯಾವೆಲ್ಲ ರೀತಿ ಜನರನ್ನ ಯಾಮಾರಿಸ್ತಾ ಇದ್ದಾರೆ ಅನ್ನೋದನ್ನ ಮುಂದಿಡೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಬಂಗಾಳದ ಹೃದಯ ಭಾಗ ಕೋಲ್ಕತಾದಲ್ಲಿ ಪ್ರಧಾನಿ ಮೋದಿ ರ್ಯಾಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು, ಅಲ್ಲಿ ಸಿಕ್ಕಿರೋ ರೆಸ್ಪಾನ್ಸ್ ಬದಲಾವಣೆಯ ಸಿಗ್ನಲ್ ಕೊಡ್ತಾ ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಆಲ್ರೆಡಿ ಟಿಎಂಸಿಯ ಹಲವು ನಾಯಕರು ಪರೋಕ್ಷವಾಗಿ ಸೋಲಿನ ಸಿಗ್ನಲ್ ಅನ್ನ ಕೊಟ್ಟಿದ್ರು. ಈಗ ಯೂಸುಫ್ ಪಠಾಣ್ ಹೇಳಿಕೆ ಕೂಡ ಅದಕ್ಕೆ ತಾಳೆ ಆಗ್ತಾ ಇದೆ. ಮತ್ತೊಂದೆಡೆ ಮತ್ತೆ ಬಂಗಾಳದಲ್ಲಿ ಗೂಂಡಾಗಿರಿ ಹಾಗೂ ಕಚ್ಚಾ ಬಾಂಬ್ಗಳು ಸದ್ದು ಮಾಡ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಂಗಾಳದ ರಾಜಕೀಯದ ವಿಶೇಷತೆ ಏನು ಅನ್ನೋದು ಆಲ್ರೆಡಿ ಈಗ ಎಲ್ಲರಿಗೂ ಒಂದು ಹಂತದಲ್ಲಿ ಮನವರಿಕೆ ಆಗಿರುತ್ತೆ. ಅದೇನು ಅಂದ್ರೆ, ಒಂದು ಸಲ ಒಂದು ಪಕ್ಷ ಇಲ್ಲಿ ಅಧಿಕಾರ ಹಿಡಿತು ಅಂದ್ರೆ ಅಷ್ಟು ಸುಲಭವಾಗಿ ಅದನ್ನ ಪಕ್ಕ ಸರಿಸೋದಿಕ್ಕೆ ಆಗೋದಿಲ್ಲ ಅನ್ನೋದು. 23 ವರ್ಷ ಆಳಿದ ಜ್ಯೋತಿ ಬಸು ಅಥವಾ ಅದಕ್ಕೂ ಮುನ್ನ ಇದ್ದ ಪಕ್ಷಗಳು, ಜ್ಯೋತಿ ಬಸು ನಂತರ 10 ವರ್ಷ ಆಳಿದ ಬುದ್ಧದೇವ್ ಭಟ್ಟಾಚಾರ್ಯ ಹಾಗೂ ಕಳೆದ 15 ವರ್ಷಗಳಿಂದ ಮಮತಾ ಆಡಳಿತ ನೋಡಿದ್ರೆ ಆಡಳಿತದಲ್ಲಿರೋ ಪಕ್ಷಗಳು ಜನರನ್ನ ಯಾವ ರೀತಿ ಹಿಡಿದಿಟ್ಟುಕೊಳ್ಳುತ್ತವೆ ಅನ್ನೋದು ಕಾಣಿಸ್ತಾ ಇದೆ. ಆದ್ರೆ ಬಂಗಾಳದ ಕೆಲ ಜನರು ಹೇಳೋದು, ಇಲ್ಲಿನ ಜನರು ಹೂಗ್ಲಿ ನದಿ ರೀತಿ, ಯಾವ ಟೈಮ್ ನಲ್ಲಿ ಯಾವ ರೀತಿ ಬದಲಾಗ್ತಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂಥ ಮಾತುಗಳು ಬದಲಾವಣೆಯ ಸಿಗ್ನಲ್ ಕೊಡ್ತಾ ಇದ್ರೆ ನಮ್ಮ ಕಡೆಯಿಂದ ಒಂದಷ್ಟು ಪ್ರಯತ್ನ ಆಗ್ಲಿ ಅಂತ ಬಿಜೆಪಿ ದಾಪುಗಾಲು ಹಾಕ್ತಾ ಇದೆ. ತಿಂಗಳುಗಳ ಮುನ್ನವೇ ಈ ಬಾರಿ ರಾಜಕೀಯ ಅಖಾಡ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ ಮಮತಾ ಬ್ಯಾನರ್ಜಿ ಹೊಸ ರಣತಂತ್ರಗಳನ್ನ ಹೆಣಿತಾ ಇದ್ರು. ಅದರಲ್ಲಿ ಬಂಗಾಳಿ ಭಾಷೆ ಹಾಗೂ ಐಡೆಂಟಿಟಿ ಕೂಡ ಒಂದು. ಅಕ್ರಮ ವಲಸಿಗರನ್ನ ಆಚೆ ಹಾಕೋದನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ತಕ್ಷಣ ಭಾಷೆ ಏಕತೆ ಅಂತ ಬಂದ್ರು. ಆದ್ರೆ ಬಂಗಾಳದ ಏಕತೆ ಕೇವಲ ಮಮತಾ ಮಾತಿಗೆ ಸೀಮಿತವಾಗ್ತಾ ಇದ್ದು, ನಡೆಯಲ್ಲಿ ನುಡಿಯಲ್ಲಿ ಅದ್ಯಾವುದೂ ಇಲ್ಲ ಅನ್ನೋದನ್ನ ಬಿಜೆಪಿ ಪ್ರೂವ್ ಮಾಡೋದಕ್ಕೆ ಹೊರಟಂತಿದೆ. ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ಈ ಕುರಿತಂತೆ ಪ್ರೆಸ್ ಮೀಟ್ ಮಾಡಿದ್ದು, ತೃಣಮೂಲ ಕಾಂಗ್ರೆಸ್ ಅನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಬಂಗಾಳದ ಐಡೆಂಟಿಟಿಯನ್ನ ಕಾಪಾಡಬೇಕು ಅಂತ ಮಾತಾಡುವವರಿಗೆ ಒಂದು ಪ್ರಶ್ನೆ, ಬಂಗಾಳದ ಮೇಲೆ ಅಷ್ಟೊಂದು ಪ್ರೀತಿ ಇರುವವರು ತಮ್ಮ ಪ್ರಣಾಳಿಕೆಯನ್ನ ಯಾಕೆ ಬೇರೆ ಭಾಷೆಯಲ್ಲಿ ಬಿಡುಗಡೆ ಮಾಡಿದ್ರಿ ಅನ್ನೋ ಪ್ರಶ್ನೆ ಇಟ್ಟಿದ್ದಾರೆ. ಯಾಕಂದ್ರೆ ಮಮತಾ ಪಕ್ಷ ಬಿಡುಗಡೆ ಮಾಡಿರೋ ಪ್ರಣಾಳಿಕೆ ಹೆಸರು ಇಸ್ತೆಹಾರ್ ಅಂತ. ಅದು ಬಂಗಾಳಿ ಪದ ಅಲ್ಲ. ಓಲೈಕೆ ಮಾಡೋ ಸಲುವಾಗಿ ಓಲೈಕೆ ಸಮುದಾಯದ ಭಾಷೆಯಲ್ಲಿ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿಸಿದ್ದಾರೆ. ಇದು ಕ್ಲಿಯರ್ ಆಗಿ ಮಮತಾ ಉದ್ದೇಶ ಏನು ಅನ್ನೋದನ್ನ ಹೇಳಿದಂತಿದೆ ಅಂತ ಪ್ರದೀಪ್ ಭಂಡಾರಿ ಆರೋಪಿಸಿದ್ದಾರೆ. ಅಲ್ಲದೆ ಬಂಗಾಳದಲ್ಲಿ ಬಿಜೆಪಿ ನಾಯಕರು ಪ್ರಚಾರಕ್ಕೆ ಬಂದ್ರೆ ಹೊರಗಿನವರು ಒಳಗೆ ಬರ್ತಾ ಇದ್ದಾರೆ, ನಾವು ಅವರನ್ನ ಒಳಗೆ ಬಿಟ್ಟುಕೊಳ್ಳಬಾರದು, ಅವರ್ಯಾರು ನಮ್ಮವರಲ್ಲ ಅಂತ ಹೇಗೆ ದಕ್ಷಿಣ ಭಾರತದಲ್ಲಿ ಕೆಲ ಪಕ್ಷಗಳು ಜನರನ್ನ ಯಾಮಾರಿಸಿ ವೋಟ್ ಪಡಿತಾ ಇದ್ದಾರೋ ಅದೇ ತಂತ್ರವನ್ನ ಅನುಸರಿಸಿದ್ರು. ಅದಕ್ಕೂ ಕೂಡ ಪ್ರದೀಪ್ ಭಂಡಾರಿ ಟಕ್ಕರ್ ಕೊಟ್ಟಿದ್ದಾರೆ. ತಮಗೆ ಇಷ್ಟ ಬಂದಂತೆ ಯಾರ್ಯಾರನ್ನೋ ತೋರಿಸಿ ಹೊರಗಿನವರು ಅಂತ ಹೇಳ್ತೀರಾ, ಆದ್ರೆ ನಿಮ್ಮ ಪಕ್ಷದಲ್ಲಿ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ಗೆ ಟಿಕೆಟ್ ನೀಡಿ ಗೆಲ್ಲಿಸಿದ್ದೀರಾ, ಅವರಿಗೂ ಬಂಗಾಳಕ್ಕೂ ಏನ್ ಸಂಬಂಧ ಅನ್ನೋದನ್ನ ಹೇಳಿ ಅಂತ ಸವಾಲ್ ಹಾಕಿದ್ದಾರೆ. ಪಠಾಣ್ ಬಂಗಾಳ ಅಲ್ಲ, ಅಲ್ಲದೆ ಬಂಗಾಳಿ ಭಾಷೆಯ ಒಂದೇ ಒಂದು ಶಬ್ದ ಅವರಿಗೆ ಬರೋದಿಲ್ಲ, ಹೀಗಿದ್ರೂ ಅವರನ್ನ ನಿಮ್ಮವರು ಅಂತ ಹೇಗೆ ಪರಿಗಣಿಸಿದ್ರಿ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇನ್ನೊಂದೆಡೆ ಯೂಸುಫ್ ಪಠಾಣ್ ಕೂಡ ಬೇರೆ ರೀತಿಯಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಕಳೆದ 2-3 ವಾರಗಳ ಹಿಂದೆ ಪ್ರಚಾರದ ವೇಳೆ ಪಠಾಣ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಯಾರೇ ಎಷ್ಟೇ ಪ್ರಯತ್ನ ಪಟ್ಟರೂ ಬಂಗಾಳದಲ್ಲಿ ಮುಂದಿನ 50 ವರ್ಷಗಳ ಕಾಲ ಟಿಎಂಸಿಯನ್ನ ಅಲುಗಾಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಅವರ ಮಾತಿನ ವರಸೆ ಬದಲಾಗಿರೋದು ಎಲ್ಲರಲ್ಲೂ ಅಚ್ಚರಿಯನ್ನ ತರಿಸ್ತಾ ಇದೆ. ಈ ಎಲೆಕ್ಷನ್ ಕುರಿತಂತೆ ಮಾಧ್ಯಮದ ಮುಂದೆ ಮಾತನಾಡಿರೋ ಅವರು, ಏನ್ ಬೇಕಾದ್ರೂ ಆಗ್ಬೋದು, ಹೇಳೋದಕ್ಕೆ ಆಗೋದಿಲ್ಲ, ಜನರು ತಮಗೆ ಯಾರು ಬೇಕೋ ಅಂದುಕೊಳ್ತಾರೋ ಅವರನ್ನ ಖಂಡಿತ ಗೆಲ್ಲಿಸ್ತಾರೆ. ಗುಜರಾತ್ ನಲ್ಲಿ 40-50 ವರ್ಷಗಳಾದ್ರೂ ಬಿಜೆಪಿ ಇದೆ ಅಂದ್ರೆ ಅಲ್ಲಿನ ಜನರಿಗೆ ಅದೇ ಬೇಕಾಗಿದೆ ಅಂತ ಅರ್ಥ. ಅದೇ ರೀತಿ ಎಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದನ್ನ ಹೇಳಿದ್ದಾರೆ. ಕಳೆದ ಒಂದು ವಾರದಲ್ಲಿ ಮಮತಾ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವವರೇ ಬಿಜೆಪಿ ಗೆಲುವಿನ ಸಿಗ್ನಲ್ ಕೊಡ್ತಾ ಇದ್ರು. ಈಗ ಪಠಾಣ್ ಕೂಡ ಹೀಗೆ ಹೇಳೋ ಮೂಲಕ ಚರ್ಚೆಗೆ ಒಂದು ವಿಷಯ ಕೊಟ್ಟಂತಾಗಿದೆ. ಇನ್ನೊಂದೆಡೆ ಬಂಗಾಳದ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಕಮಲಪಾಳಯ್ಯ ಈಗ ಸಿಗ್ತಾ ಇರೋ ರೆಸ್ಪಾನ್ಸ್ ಯಾವುದೇ ಕಾರಣಕ್ಕೂ ಬಿಡದೆ ಕ್ಯಾರಿ ಮಾಡಬೇಕು ಅನ್ನೋ ಸಲುವಾಗಿ ಮೋದಿಯನ್ನ ಅಖಾಡಕ್ಕೆ ಇಳಿಸಿತ್ತು. ನಿನ್ನೆ ರಾತ್ರಿ ಕೋಲ್ಕತಾದಲ್ಲಿ ಮೋದಿ ರ್ಯಾಲಿಗೆ ಸಿಕ್ಕಿರೋ ಪ್ರತಿಕ್ರಿಯೆ ಕೂಡ ಎಲ್ಲರ ಕಣ್ಣನ್ನ ಅರಳಿಸ್ತಾ ಇದೆ. ಮಕ್ಕಳಿಂದ ಹಿಡಿದು ಮುದುಕರ ತನಕ ಎಲ್ಲರೂ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ರೋಡ್ ಶೋ ವೇಳೆ ಎಲ್ಲಾ ವಯೋಮಾನದವರು ಕೂಡ ರಸ್ತೆ ಪಕ್ಕದಲ್ಲಿ ನಿಂತು ಮೋದಿಗೆ ಜೈಕಾರ ಹಾಕಿರೋ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಸಾಧಾರಣವಾಗಿ ಮೋದಿ ಕೇರಳಕ್ಕೆ ವಿಸಿಟ್ ಕೊಟ್ಟಾಗ್ಲೂ ಇಂಥದ್ದೇ ಚಿತ್ರಣ ಹಾಗೂ ಜನಸ್ತೋಮ ಸೇರುತ್ತೆ. ಅದರ ಅರ್ಥ ಅಲ್ಲಿ ಬಿಜೆಪಿ ಗೆದ್ದೇ ಬಿಡುತ್ತೆ ಅಂತ ಅಲ್ಲ, ಆದ್ರೆ ಸಂದರ್ಭ, ಸಮಯ ಹಾಗೂ ಬಂಗಾಳದ ಪ್ರಸ್ತುತ ವಾತಾವರಣದಲ್ಲಿ ಜನ ಬೆಂಬಲ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿರುವಂತೆ ಚರ್ಚೆ ಆಗ್ತಾ ಇದೆ.
ಇಷ್ಟು ವರ್ಷಗಳ ಕಾಲ ಬಂಗಾಳದಲ್ಲಿ ಎಲೆಕ್ಷನ್ ಅದೆಷ್ಟೇ ಮಹತ್ವವನ್ನ ಪಡೆದರೂ ಬಿಜೆಪಿಯಿಂದ ಯಾರೇ ಪ್ರಚಾರಕ್ಕೆ ಬಂದರೂ ಮಮತಾ ಒಬ್ಬರೇ ಎದುರಿಸ್ತಾರೆ ಅನ್ನೋ ವ್ಯಾಖ್ಯಾನ ಇತ್ತು. ಆದ್ರೆ ಬದಲಾದ ರಾಜಕೀಯ ಘಟ್ಟದಲ್ಲಿ ಯಾರು ಬೇಕಾದ್ರೂ ನಮ್ಮ ಪರ ಬರಲಿ, ಒಟ್ನಲ್ಲಿ ಟಿಎಂಸಿ ಗೆಲ್ಲಬೇಕು ಅನ್ನೋ ರೀತಿ ಪರಿಸ್ಥಿತಿ ಬಂದು ನಿಂತಿದೆ. ಈ ಹಿನ್ನೆಲೆ ಬಂಗಾಳಕ್ಕೆ ಸ್ಟಾರ್ ಪ್ರಚಾರಕರಂತೆ ಎಂಟ್ರಿ ಕೊಟ್ಟಿದ್ದು ಅರವಿಂದ ಕೇಜ್ರಿವಾಲ್. ಪ್ರಚಾರದ ವೇಳೆ ಸಾಕಷ್ಟು ಮಾತುಗಳನ್ನ ಹೇಳಿರೋ ಕೇಜ್ರಿವಾಲ್ ನಗೆ ಪಾಟಲಿಗೂ ಕೂಡ ಈಡಾಗ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ನೋಡೋದಕ್ಕೆ ಕುಳ್ಳಗಿದ್ದಾರೆ, ನನ್ನ ಹೆಗಲಿನ ತನಕ ಬರ್ತಾರೆ, ಆದ್ರೆ ಅವರು ಮಾತಾಡಿದ್ರೆ ಪ್ರಧಾನಿ ಮೋದಿಯ ನಡುಗಿ ಹೋಗ್ತಾರೆ ಅಂತ ಕೇಜ್ರಿವಾಲ್ ಹೇಳ್ತಾರೆ. ಇದು ಹೊಗಳಿದ್ದೋ ತೆಗಳಿದ್ದೋ ವ್ಯಂಗ್ಯವಾಡಿದ್ದೋ ಅನ್ನೋದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಮರುಪ್ರಶ್ನೆ ಹಾಕ್ತಾ ಇರೋ ಜನರು, ಅವರಿಗೆ ನಡುಗಿಸೋ ಶಕ್ತಿ ಇರುವಾಗ ನೀವ್ ಯಾಕೆ ಸುಮ್ಮನೆ ಖರ್ಚು ಮಾಡಿಕೊಂಡು ಬಂಗಾಳಕ್ಕೆ ಬಂದ್ರಿ ಅನ್ನೋದನ್ನ ಕೇಳ್ತಿದ್ದಾರೆ. ಅಲ್ಲಿ ನಿಮಗೆ ಆಲ್ರೆಡಿ ನೂರಾರು ಸಮಸ್ಯೆಗಳಿದೆಯಲ್ಲ, ಯಾಕೆ ಅನಾವಶ್ಯಕ ರಿಸ್ಕ್ ತಗೊಂಡ್ರಿ ಅಂತ ಜನರು ಕಾಲೆಳಿತಾ ಇದ್ದಾರೆ. ಅಲ್ಲದೆ ಇನ್ನಷ್ಟು ಮಾತುಗಳನ್ನ ಆಡಿರೋ ಕೇಜ್ರಿವಾಲ್ ಇವತ್ತು ಇಡೀ ದೇಶವೇ ನೋಡ್ತಾ ಇದೆ, ಬಂಗಾಳದಲ್ಲಿ ಎಲೆಕ್ಷನ್ ನಡೆಸೋ ಸಲುವಾಗಿ ಇಡೀ ಆರ್ಮಿಯನ್ನೇ ಕೇಂದ್ರ ಸರ್ಕಾರ ಬಂಗಾಳಕ್ಕೆ ಇಳಿಸಿದೆ, ಹಾಗಿದ್ರೆ ಬಂಗಾಳದ ಜನರೇನು ಭಯೋತ್ಪಾದಕರ ಅಂತ ಕೇಳಿದ್ದಾರೆ. ವಾಸ್ತವದಲ್ಲಿ ಬಂಗಾಳಕ್ಕೆ ಆರ್ಮಿ ಕಳಿಸಿದ್ದು ಯಾಕೆ, ಕಳಿಸೋ ಅವಶ್ಯಕತೆ ಇತ್ತಾ ಇಲ್ವಾ, ಕಳಿಸಿರೋದ್ರಿಂದ ಮೊನ್ನೆಯ ವೋಟಿಂಗ್ ನಲ್ಲಿ ಆಗಿರೋ ಇಂಪ್ಯಾಕ್ಟ್ ಏನು ಅನ್ನೋದನ್ನ ಇಡೀ ದೇಶವೇ ನೋಡಿದೆ. ಆರ್ಮಿಯಿಂದ ಕ್ರಿಮಿನಲ್ಗಳಿಗೆ ಮಾತ್ರ ಸಮಸ್ಯೆ, ಜನರಿಗೆ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಿರೋ ವಿಷಯ. ಅಂತದ್ರಲ್ಲಿ ಕ್ರಿಮಿನಲ್ಗಳಿಗೆ ಸಮಸ್ಯೆ ಆಗಿರೋ ಆರ್ಮಿ ಕೇಜ್ರಿವಾಲ್ಗೂ ಸಮಸ್ಯೆ ಆಗ್ತಾರೆ ಅಂದ್ರೆ ಇದ್ಯಾವ ರೀತಿ ಕನೆಕ್ಷನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಪತ್ನಿ ಟಿಎಂಸಿ ನಾಯಕಿ ಸಾಗರಿಕಾ ಘೋಷ್ ಬಿಜೆಪಿ ಯಾವ ರಾಜ್ಯದಲ್ಲೂ ಜನರಿಗೆ ದುಡ್ಡನ್ನ ಕೊಟ್ಟಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆಧಾರವಿಲ್ಲದ ಆರೋಪ ಮಾಡಿ ವೈರಲ್ ಆಗ್ತಾ ಇದ್ದಾರೆ. ಕೇಜ್ರಿವಾಲ್ ಏನೋ ಫ್ರೀ ಇದ್ರು ಬಂಗಾಳಕ್ಕೆ ಬಂದು ಆರ್ಮಿಯನ್ನ ಪ್ರಶ್ನೆ ಮಾಡಿದ್ರು, ಆದ್ರೆ ಬಂಗಾಳದಲ್ಲಿ ಈಗ ಕಚ್ಚಾ ಬಾಂಬ್ಗಳು ಸದ್ದು ಮಾಡ್ತಾ ಇವೆ. ಬಾಂಗ್ರಾದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸಜೀವ ಕಚ್ಚಾ ಬಾಂಬ್ಗಳು ಪತ್ತೆಯಾಗಿದ್ದು ಅದನ್ನ ಬಾಂಬ್ ಸ್ಕ್ವಾಡ್ ಬಂದು ನಿಷ್ಕ್ರಿಯಗೊಳಿಸಿದೆ. ಹಲವು ಸ್ಥಳಗಳಲ್ಲಿ ಕಚ್ಚಾ ಬಾಂಬ್ ಪತ್ತೆ ಆಗ್ತಾ ಇದ್ದು ಪ್ರಕರಣ ಎನ್ಐಎ ವರೆಗೆ ಹೋಗ್ತಾ ಇದೆ. ಇದರ ಬೆನ್ನಲ್ಲೇ ಎಲೆಕ್ಷನ್ ಕಮಿಷನ್ ಎಲ್ಲಾ ಬೂತ್ಗಳಿಗೆ ಅಲರ್ಟ್ ಮೆಸೇಜ್ ನೀಡಿದ್ದು ಲೋಕಲ್ ಆಫೀಸರ್ಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲೆಕ್ಷನ್ ದಿನ ಎಲ್ಲೇ ಬಾಂಬ್ ಸಿಡಿದ್ರು ಆಯಾ ವಲಯದ ಲೋಕಲ್ ಆಫೀಸರ್ ಜವಾಬ್ದಾರಿ, ಅದರಿಂದ ಈಗಲೇ ಕಾರ್ಯಪ್ರವೃತ್ತರಾಗಿ ಅಂತ ಆದೇಶ ನೀಡಲಾಗಿದೆ. ಸಾಲದಕ್ಕೆ ಹಲವು ಕಡೆಗಳಲ್ಲಿ ಟಿಎಂಸಿ ಗೂಂಡಾಗಳು ಜನರನ್ನ ಹೆದರಿಸೋ ಕೆಲಸವನ್ನ ಮುಂದುವರಿಸಿದ್ದಾರೆ. ದಕ್ಷಿಣ ಪರಗಣ ಜಿಲ್ಲೆಯ ಡೈಮಂಡ್ ಹಾರ್ಬರ್ ನಲ್ಲಿ ಟಿಎಂಸಿ ಗೂಂಡಾಗಳು ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಬಂದಿದೆ. ಅಲ್ಲಿನ ಮಹಿಳೆಯರು ಮಾಧ್ಯಮದ ಮುಂದೆ ಬಂದು ತಮಗೆ ಆದ ಅನುಭವವನ್ನ ವಿವರಿಸ್ತಾ ಇದ್ದಾರೆ. ಪುರುಷರು, ಮಹಿಳೆಯರು, ಯುವಕರು ಎಲ್ಲರೂ ಒಗ್ಗೂಡಿ ಗೂಂಡಾ ಕೆಲಸಗಳನ್ನ ವಿರೋಧಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇರುವಾಗ ಕೇಜ್ರಿವಾಲ್ ಮಾತ್ರ ಆರ್ಮಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಮೊದಲ ಹಂತದ ವೋಟಿಂಗ್ ವೇಳೆ ಯಾವುದೇ ಕ್ರಿಮಿನಲ್ ಕೆಲಸ ಸಾಧ್ಯವಾಗಿಲ್ಲ ಅನ್ನೋದು ಕ್ರಿಮಿನಲ್ಗಳ ಇಗೋ ಹರ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಅದರಿಂದ ಕಚ್ಚಾ ಬಾಂಬ್ಗಳೆಲ್ಲ ಹೊರಬರ್ತಾ ಇವೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.